ರಿಲಯನ್ಸ್ ಫೌಂಡೇಶನ್ನ ಸಂಸ್ಥಾಪಕಿ ಮತ್ತು ಅಧ್ಯಕ್ಷೆ ನೀತಾ ಅಂಬಾನಿಯವರ ಕನಸಿನ ಕೂಸು ನೀತಾ ಅಂಬಾನಿ ಕಲ್ಚರಲ್ ಸೆಂಟರ್ ಇವತ್ತಿನಿಂದ ಲೋಕಾರ್ಪಣೆಯಾಗ್ತಾ ಇದೆ. ಮುಂಬೈನ ಮಧ್ಯಭಾಗದಲ್ಲಿರುವಂತಹ ಈ ಸೆಂಟರ್ ದೇಶದ ಹೆಗ್ಗುರುತಾಗಿದ್ದು ಇವತ್ತು ಉದ್ಘಾಟನೆಯಾಯಿತು. ನೀತಾ ಅಂಬಾನಿ, ಮುಖೇಶ್ ಅಂಬಾನಿ ಕುಟುಂಬ, ಬಾಲಿವುಡ್ ನಟ ನಟಿಯರು, ಕ್ರಿಕೆಟ್ ತಾರೆಯರು, ಪ್ರಮುಖ ರಾಜಕಾರಣಿಗಳು ಈ ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಕಲ್ಚರಲ್ ಸೆಂಟರ್ ಉದ್ಘಾಟನೆ ಬಳಿಕ ನೀತಾ ಅಂಬಾನಿ ಮಾತನಾಡಿದರು. ಭಾರತದ ಅತ್ಯಂತ ಅತ್ಯಾಧುನಿಕ, ಅಪ್ರತಿಮ ಮತ್ತು ವಿಶ್ವ ದರ್ಜೆಯ ಸಾಂಸ್ಕೃತಿಕ ಕೇಂದ್ರ ಇದಾಗಿದೆ. ಕಲೆ ಪ್ರದರ್ಶನ ಮತ್ತು ದೃಶ್ಯ ಕಲೆಗಳ ಕೇಂದ್ರವು ಭವ್ಯವಾದ ಚೊಚ್ಚಲ ಪ್ರದರ್ಶನಕ್ಕೆ ಸಿದ್ಧವಾಗಿದೆ. ಭಾರತದ ಅದ್ಭುತ ಪರಂಪರೆ, ಸಂಪ್ರದಾಯಗಳು ಮತ್ತು ಪರಂಪರೆಗೆ ಗೌರವ ನೀಡುವ ಪ್ರಯತ್ನ ಎಂದು ಬಣ್ಣಿಸಿದರು. ರಿಲಯನ್ಸ್ ಫೌಂಡೇಶನ್ನ ಸಂಸ್ಥಾಪಕಿ ಹಾಗೆ ಅಧ್ಯಕ್ಷೆಯಾಗಿರುವಂತಹ ನೀತಾ ಅಂಬಾನಿಯವರ ಕನಸಿನ ಕೂಸು ನೀತಾ ಅಂಬಾನಿ ಕಲ್ಚರಲ್ ಸೆಂಟರ್ ಇವತ್ತಿನಿಂದ ಲೋಕಾರ್ಪಣೆಯಾಗಿದೆ. ಮುಂಬೈನ ಮಧ್ಯಭಾಗದಲ್ಲಿದೆ. ಈ ಸ್ವದೇಶ್ ಕ್ಯೂರೇಟೆಡ್ ಕಲೆ ಮತ್ತು ಕರಕುಶಲ ಪ್ರದರ್ಶನ ಇದು ದಿ ಗ್ರೇಟ್ ಇಂಡಿಯನ್ ಮ್ಯೂಸಿಕಲ್ ನಾಟಕ ಪ್ರದರ್ಶನ. ಇದು ಭಾರತದ ಅತ್ಯಂತ ಅತ್ಯಾಧುನಿಕ, ಅಪ್ರತಿಮ ಮತ್ತು ವಿಶ್ವ ದರ್ಜೆಯ ಸಾಂಸ್ಕೃತಿಕ ಕೇಂದ್ರ ಅನ್ನೋ ಒಂದು ಹೆಗ್ಗಳಿಕೆ ಪಡೆದುಕೊಂಡಿದೆ. ಕಲೆ ಪ್ರದರ್ಶನ ಹಾಗೆ ದೃಶ್ಯ ಕಲೆಗಳ ಕೇಂದ್ರ, ಭವ್ಯವಾದ ಚೊಚ್ಚಲ ಪ್ರದರ್ಶನಕ್ಕೆ ಈ ವೇದಿಕೆ ಸಿದ್ಧ ಆಗಿದೆ. ಭಾರತದ ಅದ್ಭುತ ಪರಂಪರೆ, ಸಂಪ್ರದಾಯಗಳು ಹಾಗೆ ಪರಂಪರೆಗೆ ಗೌರವ ನೀಡುವಂತಹ ಪ್ರಯತ್ನ ಅಂತ ಇದೇ ಸಂದರ್ಭದಲ್ಲಿ ಬಣ್ಣಿಸಿದ್ರು. ಈ ಸಂದರ್ಭದಲ್ಲಿ ಈ ಒಂದು ಸಮಾರಂಭಕ್ಕೆ ನೀತಾ ಅಂಬಾನಿಯವರ ನೇತೃತ್ವದಲ್ಲಿ ನಡೆಯಿತು. ಮುಖೇಶ್ ಅಂಬಾನಿ ಕುಟುಂಬ ಭಾಗಿಯಾಗಿತ್ತು. ಜೊತೆಗೆ ಬಾಲಿವುಡ್ನ ನಟ ನಟಿಯರು, ಕ್ರಿಕೆಟ್ ತಾರೆಯರು, ಪ್ರಮುಖ ರಾಜಕಾರಣಿಗಳು ಕೂಡ ಈ ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಈ ಕಲ್ಚರಲ್ ಸೆಂಟರ್ ಉದ್ಘಾಟನೆ ಆದ ಮೇಲೆ ನೀತಾ ಅಂಬಾನಿಯವರು ಕೂಡ ಮಾತನಾಡಿದರು. ಭಾರತದ ಅತ್ಯಂತ ಅತ್ಯಾಧುನಿಕ ಹಾಗೆ ಅಪ್ರತಿಮ ವಿಶ್ವ ದರ್ಜೆಯ ಸಾಂಸ್ಕೃತಿಕ ಕೇಂದ್ರ ಇದಾಗಿದೆ ಅಂತ ಹೇಳಿ ಬಣ್ಣಿಸಿದರು. सह वीर्यं करवावहै तेजस्विनावधितमस्तु मा विद्विषावहै। ॐ शान्तिः शान्तिः शान्तिः। या देवी सर्वभूतेषु लक्ष्मीरूपेण संस्थिताः नमस्तस्यै 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 नमो नमः। जय गणेश जय गणेश जय गणेश देवा। जय गणेश जय गणेश जय गणेश देवा। माता जानकी पार्वती पिता महादेवा। हर हर महादेव हर काशी विश्वनाथ महादेव की जय। I think at this moment my heart is full. I'm at a loss for words, but I think Mukesh and me had dreamt about having a cultural center in India comparable to the best in the world, and hopefully today is a reality. I'm so looking forward to welcoming everyone to the cultural center in Mumbai. I think at this moment my heart is full.